ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗವೇಣಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್ಗೆ. ಇವತ್ತಿನ ರೆಸಿಪಿ ಬಂದು ತುಪ್ಪದ ಹೀರೆಕಾಯಿ ಬಜ್ಜಿ. ಈ ಬಜ್ಜಿ ನಮ್ಮ ಉತ್ತರ ಕರ್ನಾಟಕ ಸೈಡು ತುಂಬಾ ಸ್ಪೆಷಲು. ಈ ಬಜ್ಜಿನ ಯಾವ ರೀತಿ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ತುಪ್ಪದ ಹೀರೆಕಾಯನ್ನು ತಗೊಂಡು ಚೆನ್ನಾಗಿ ನೀಟಾಗಿ ತೊಳೆದು ಇದನ್ನು ಹೆಚ್ಚು ಜನ ಚಿಕ್ಕದಾಗಿ ಹೆಚ್ಚಿ ಬಜ್ಜಿನ ಮಾಡ್ಕೋತಾರೆ. ಹಾಗೆ ಇದನ್ನು ಸ್ವಲ್ಪ ರೌಂಡಾಗಿ ಹೆಚ್ಚಿ ಬಜ್ಜಿನ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಫಟಾಫಟ ಅಂತೇಳಿ ಒಂದು 10ರಿಂದ 15 ನಿಮಿಷದಲ್ಲಿ ಈ ಒಂದು ರೆಸಿಪಿ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ರೌಂಡಾಗಿ ತುಪ್ಪದ ಹೀರೆಕಾಯನ್ನು ಹೆಚ್ಕೋಬೇಕಾಗುತ್ತೆ. ಪೂರ್ತಿಯಾಗಿ ತುಪ್ಪದ ಹೀರೆಕಾಯಿ ಹೆಚ್ಕೊಂಡಾದ್ಮೇಲೆ ಈ ರೀತಿ ಆಗುತ್ತೆ. ಒಂದೇ ತುಪ್ಪದ ಹೀರೆಕಾಯಲ್ಲಿ ಇಷ್ಟೆಲ್ಲ ಬಜ್ಜಿನ ನಾವು ಮಾಡ್ಕೋಬೋದು. ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ತುಂಬಾ ಒಳ್ಳೆಯ ಒಂದು ರೆಸಿಪಿ ಅಂತ ಹೇಳ್ಬೋದು. ಈಗ ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಕಡಲೆ ಹಿಟ್ಟು ಅಂದರೆ ಬಜ್ಜಿ ಹಿಟ್ಟು. 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಖಾರ ಅಚ್ಚ ಖಾರ ಪುಡಿನ ಹಾಕ್ಕೋಬೋದು. ಇಲ್ಲ ನಿಮ್ಮ ಮನೆಯಲ್ಲಿ ಹಸಿ ಖಾರ ಅಂದರೆ ನಾವು ಹಸಿಮೆಣಸಿನ್ಕಾಯಿ ಖಾರ ಯೂಸ್ ಮಾಡೋದು ತುಂಬಾ ಹೆಚ್ಚು ಈ ಕಡೆ ಉತ್ತರ ಕರ್ನಾಟಕ ಸೈಡು. ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಸಿಂಪಲ್ ರೆಸಿಪಿ ಆದ್ರೂ ಅಷ್ಟೇ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟ್ ಆಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಹೆಚ್ಚು ಖಾರ ಇರಲ್ಲ ಈ ಬಜ್ಜಿಲಿ. ಯಾವುದೇ ರೀತಿ ಮೆಣಸಿನ್ಕಾಯಿನೂ ಕೂಡ ನಾವು ಹಾಕ್ಕೊಂಡಿರೋಂಗಿಲ್ಲ. ಹಾಗಾಗಿ ಇಷ್ಟೆಲ್ಲ ಆದಮೇಲೆ ಗಂಟಿಲ್ಲದೆ ರೀತಿ ಈ ಬಜ್ಜಿ ಹಿಟ್ಟನ್ನು ಕಲಿಸ್ಕೊಂಡು ಕಾಯೋದಕ್ಕೆ ಎಣ್ಣೆನೂ ಕೂಡ ಇಟ್ಕೊಂಡಿದ್ದೆ. ಹೆಚ್ಚಿಟ್ಕೊಂಡಿರುವಂಥ ತುಪ್ಪದ ಹೀರೆಕಾಯನ್ನು ಈ ಹಿಟ್ಟಲ್ಲಿ ಎದ್ದು ಎಣ್ಣೆಯಲ್ಲಿ ಬಿಟ್ಟರೆ ಬಜ್ಜಿ ರೆಡಿ ಆಗುತ್ತೆ. ಈಗ ಎಣ್ಣೆ ಕಾದಿದೆ ಅಂತ ನೋಡ್ಕೋತಾ ಇದ್ದೀನಿ. ಎಣ್ಣೆ ಕೂಡ ಕಾದಿತ್ತು. ಹಾಗೆ ಒಂದೊಂದೇ ತುಪ್ಪದ ಹೀರೆಕಾಯಿನ ಅಂದರೆ ಹೆಚ್ಚಿಟ್ಕೊಂಡಿರುವಂಥ ಹೀರೆಕಾಯಿನ ಎಣ್ಣೆ ಒಳಗೆ ಹಾಕ್ಕೋಬೇಕಾಗುತ್ತೆ. ಒಂದೊಂದಾಗಿ ಈ ರೀತಿಯಾಗಿ ಎಣ್ಣೆಲೆ ಹಾಕ್ಕೊಂಡ್ರೆ ಬಜ್ಜಿ ಕೂಡ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು, ಕಂದು ಬಣ್ಣಕ್ಕೆ ಬರುವ ರೀತಿಲಿ ಹಾಗೆ ಈ ಚಳಿಗಾಲದ ದಿನದಲ್ಲಿ ಸಂಜೆ ಟೈಮ್ ಏನಾದರೂ ಸ್ನ್ಯಾಕ್ಸ್ ತಿನ್ನೋದು, ಟೀ ಜೊತೆ ಏನಾದರೂ ಸ್ನ್ಯಾಕ್ಸ್ ಬೇಕಾದಾಗ ಈ ಥರ ಒಂದು ಬಜ್ಜಿ ಮಾಡಿ ತಿನ್ನೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಹಾಗೆ ಅಷ್ಟೇ ಟೇಸ್ಟು ಕೂಡ, ರುಚಿ ಕೂಡ ಇರುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರೋದಲ್ಲ, ಇದೇ ರೀತಿಯಾಗಿ ಬದ್ನೆಕಾಯಿ ಬಜ್ಜಿನೂ ಮಾಡ್ಕೋಬೋದು. ಬದ್ನೆಕಾಯಿ ಬಜ್ಜಿಗೆ ಸ್ವಲ್ಪ ಖಾರ ಅದೆಲ್ಲ ಮೆಣಸಿನ್ಕಾಯಿ ಖಾರ ಅದೆಲ್ಲ ಹಚ್ಚಿ ಬಜ್ಜಿನ ಮಾಡ್ಕೋತೀವಿ. ಆದರೆ ಇಲ್ಲಿ ನಾನು ಖಾರ ಏನೂ ಹಚ್ಚಿಲ್ಲ. ಮಕ್ಕಳಿಗೋಸ್ಕರ ಅಂತೇಳಿ ಬಜ್ಜಿ ಹಿಟ್ಟಲ್ಲೇ ಅಂದರೆ ಕಡಲೆ ಹಿಟ್ಟಲ್ಲೇ ಖಾರನ ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ಲ, ಈ ರೀತಿಯಾಗಿ ಬಜ್ಜಿ ಕೂಡ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ, ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ಚೆನ್ನಾಗಿ ಬಂದಿತ್ತು ಬಜ್ಜಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.